ವಿಧಾನಸೌಧದ ಎದುರಲ್ಲೇ ಎಚ್ಡಿ ಕುಮಾರಸ್ವಾಮಿ ಪ್ರಮಾಣ ವಚನ ನಡೆಯುತ್ತೆ. ಬುಧವಾರ ಮಧ್ಯಾಹ್ನ 2 ಗಂಟೆಗೆ ಎಚ್ಡಿಕೆ ಪ್ರಮಾಣ ವಚನವನ್ನ ವಿಧಾನಸೌಧದ ಎದುರಲ್ಲೇ ತೆಗೆದುಕೊಳ್ಳಲಿದ್ದಾರೆ. ಇದೇ 25ಕ್ಕೆ ಕುಮಾರಸ್ವಾಮಿ ಬಹುಮತ ಕೂಡ ಸಾಬೀತುಪಡಿಸುವವರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕುಮಾರಸ್ವಾಮಿ ಅವರು ವಿಧಾನಸೌಧದ ಎದುರುಗಡೆನೆ ಪ್ರಮಾಣ ವಚನ ಸ್ವೀಕರಿಸುವುದಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ವಿಧಾನಸೌಧದ ಎದುರಲ್ಲೇ ಎಚ್ಡಿಕೆ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಬುಧವಾರ ಮಧ್ಯಾಹ್ನ 2 ಗಂಟೆಯ ವೇಳೆಗೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಹಾಗೆಯೇ ಇದೇ 25ಕ್ಕೆ ಕುಮಾರಸ್ವಾಮಿ ಬಹುಮತವನ್ನು ಕೂಡ ಸಾಬೀತುಪಡಿಸಬೇಕಿದೆ. ವಿಧಾನಸೌಧದ ಎದುರಲ್ಲೇ ಎಚ್ಡಿ ಕುಮಾರಸ್ವಾಮಿ ಪ್ರಮಾಣ ವಚನವನ್ನ ಸ್ವೀಕರಿಸೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಬುಧವಾರ ಮಧ್ಯಾಹ್ನ 2 ಗಂಟೆಗೆ ಎಚ್ಡಿಕೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ವಿಧಾನಸೌಧದ ಮುಂಭಾಗದಲ್ಲಿ ನಡೆಯುತ್ತೆ. ಇದೇ 25ಕ್ಕೆ ಕುಮಾರಸ್ವಾಮಿ ಬಹುಮತ ಸಾಬೀತು ಕೂಡ ಪಡಿಸುತ್ತಾರೆ. ಈ ಮೊದಲು ಕಂಠೀರವ ಸ್ಟೇಡಿಯಂನಲ್ಲಿ ಕೂಡ ಕಾರ್ಯಕ್ರಮ ನಿಗದಿಯಾಗಿತ್ತು ಪ್ರಮಾಣ ವಚನ ಕಾರ್ಯಕ್ರಮ. ಆದರೆ ಇದೀಗ ವಿಧಾನಸೌಧದ ಮುಂದೆ ಪ್ರಮಾಣ ವಚನವನ್ನ ಸ್ವೀಕರಿಸುವುದಕ್ಕೆ ಎಚ್ಡಿಕೆ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಇನ್ನು ಇದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. ಆದರೆ ಇದೇ 25ಕ್ಕೆ ಕುಮಾರಸ್ವಾಮಿ ಬಹುಮತವನ್ನು ಕೂಡ ಸಾಬೀತುಪಡಿಸಬೇಕಿದೆ. ಇನ್ನು ಈ ಮೊದಲು ನಾವು ಗಮನಿಸಬಹುದು ಕಂಠೀರವ ಸ್ಟೇಡಿಯಂನಲ್ಲಿ ಕೂಡ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಇರುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿದ್ವು. ಅಲ್ಲಿ ನಿಗದಿಯಾಗಿತ್ತು. ಆದರೆ ಇದೀಗ ವಿಧಾನಸೌಧದ ಎದುರಲ್ಲೇ ಎಚ್ಡಿ ಕುಮಾರಸ್ವಾಮಿ ಪ್ರಮಾಣ ವಚನ ಸ್ವೀಕರಿಸುವುದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್ ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್ ಹೆಬ್ಬಾರ್, ಈಗಾಗಲೇ ಗಮನಿಸಿರುವ ಹಾಗೆ ಕಂಠೀರವ ಸ್ಟೇಡಿಯಂನಲ್ಲಿ ನಿಗದಿಯಾಗಿದ್ದ ಕಾರ್ಯಕ್ರಮವನ್ನು ಈಗ ವಿಧಾನಸೌಧದ ಮುಂದೆ ಪ್ರಮಾಣ ವಚನ ಸ್ವೀಕರಿಸುವುದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಯಾವೆಲ್ಲ ಕಾರಣಗಳನ್ನ ಕೊಡಲಾಗಿದೆ ಈ ಸಂದರ್ಭದಲ್ಲಿ? ಹಾಗೇನೆ 25ಕ್ಕೆ ಬಹುಮತ ಸಾಬೀತುಪಡಿಸಬೇಕೇ ಅಲ್ವಾ ಅಂತ? ನವಿತಾ, ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮ ಎಲ್ಲಿ ಮಾಡಬೇಕು, ಇಷ್ಟೊತ್ತಿಗೆ ಮಾಡಬೇಕು ಅಂತ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಯಿತು, ಸಾಕಷ್ಟು ಗೊಂದಲಗಳು ಕೂಡ ಸೃಷ್ಟಿಯಾಯಿತು. ಆರಂಭದಲ್ಲಿ ವಿಧಾನಸೌಧದಲ್ಲಿ ಅಥವಾ ಕಂಠೀರವ ಸ್ಟೇಡಿಯಂನಲ್ಲಿ ಮಾಡಬೇಕು ಅಂತ ಆಯಿತು. ನಂತರದಲ್ಲಿ ಯಲಾಂಕದಲ್ಲಿ JDS ಸಮಾವೇಶ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಸೇರಿದಂಥ ಸ್ಥಳ ಅದು, ಅಲ್ಲಿಯೇ ಮಾಡಬೇಕು ಅಂತ ಪ್ರಮಾಣ ವಚನ ಮಾಡಬೇಕು, CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತೇಳಿ ಮೀಟಿಂಗ್ನಲ್ಲಿ ಒಂದು ತೀರ್ಮಾನವನ್ನು ಮಾಡಲಾಗಿತ್ತು. ನಂತರದಲ್ಲಿ ಅರಮನೆ ಮೈದಾನದ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಅಂತಿಮವಾಗಿ ವಿಧಾನಸೌಧ ಎದುರುಗಡೆಯಲ್ಲಿ ಮಾಡೋದು ಉತ್ತಮ. ಅಲ್ಲಿ ಎಲ್ಲ ವ್ಯವಸ್ಥೆ ಕೂಡ ಅನುಕೂಲ ಆಗುತ್ತೆ, ವೆಹಿಕಲ್ ಪಾರ್ಕಿಂಗ್ ಅನುಕೂಲ ಆಗುತ್ತೆ, VVIPಗಳು ಬಂದಾಗಲೂ ಕೂಡ ಅವರಿಗೆ ಪ್ರೋಟೋಕಾಲ್ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೂ ಕೂಡ ಅನುಕೂಲ ಆಗುತ್ತೆ, ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ, ಮತ್ತು ಬೇರೆ ವಾಹನ ಸಂಚಾರಕ್ಕೂ ಕೂಡ ಸಮಸ್ಯೆ ಆಗಲ್ಲ, ಇಲ್ಲಿ ಕೂಡ ಟ್ರಾಫಿಕ್ ಜಾಮ್ ಆ ಥರ ಕಿರಿಕಿರಿಗೂ ಕೂಡ ಆಗಲ್ಲ, ಅಷ್ಟೊಂದಾಗಲ್ಲ, ಅದನ್ನು ಅವಾಯ್ಡ್ ಮಾಡ್ಬೋದು ಅನ್ನೋ ಕಾರಣಕ್ಕಾಗಿ ಈ ಸ್ಥಳದಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಈಗ ತಾನೇ ಬೆಂಗಳೂರಿನ ಖಾಸಗಿ ಹೋಟೆಲಲ್ಲಿ JDS ಸಭೆಯಲ್ಲಿ ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಕುಮಾರಸ್ವಾಮಿ. ಎಲ್ಲ ಶಾಸಕರ ಜೊತೆಯಲ್ಲೂ ಕೂಡ ಈ ಬಗ್ಗೆ ಮಾತುಕತೆಯನ್ನು ಮಾಡಿ ಅಂತಿಮವಾಗಿ ಈ ಒಂದು ಸ್ಥಳವೇ ಓಕೆ ಅಂತೇಳಿ ತೀರ್ಮಾನವನ್ನು ಮಾಡಿದ್ದಾರೆ. ಜೊತೆಗೆ 25ನೇ ತಾರೀಕಿನ ದಿನ, ಆದರೆ ಯಾವತ್ತು ಬಹುಮತ ಸಾಬೀತುಪಡಿಸಬಹುದು ಅಂತ ಕೂಡ ಕುತೂಹಲ ಇತ್ತು. 25ನೇ ತಾರೀಕಿನ ದಿವಸ ಶುಕ್ರವಾರ ಕೂಡ ಇದೆ. ಅವತ್ತನೇ ದಿನವೇ ಬಹುಮತ ಸಾಬೀತುಪಡಿಸಲಿಕ್ಕೂ ಕೂಡ ಕುಮಾರಸ್ವಾಮಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈ ಎಲ್ಲ ವಿಚಾರವಾಗಿ JDS ನಾಯಕರ ಜೊತೆಯಲ್ಲಿ ಈಗಾಗಲೇ ಮಾತುಕತೆ ಮಾಡಿ ಫೈನಲ್ ಮಾಡಿದ್ದಾರೆ. ಅಂತಿಮ ಆಗಿದೆ. ಹಾಗಾದ್ರೆ ಸ್ಥಳ ಆಗಿರ್ಬೋದು, ಟೈಮ್ ಆಗಿರಬಹುದು, ಅಥವಾ ಯಾವಾಗ ಬಹುಮತ ಸಾಬೀತುಪಡಿಸಬೇಕು ಅನ್ನೋದು ಇನ್ನು ಮತ್ತೆ ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗೋ ಚಾನ್ಸಸ್ ಇಲ್ಲ. ಹಾಗಾದ್ರೆ 2 ನಿಮಿಷಗಳ ಹಿಂದಷ್ಟೇ ಈ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಬಹುಶಃ ಚೇಂಜಸ್ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಮೊನ್ನೆಯಿಂದನೂ ಕೂಡ ನಾಳೆ ದಿನನೇ ಪ್ರಮಾಣ ವಚನ ಸ್ವೀಕರಿಸ್ತಾರೆ CM ಆಗಿ ಅನ್ನೋ ಮಾತು ಬಂತು. ಆಮೇಲೆ ನಾಡಿದ್ದು ಅಂತ ಆಯ್ತು, ಬುಧವಾರ ಅಂತ ಆಯ್ತು, ಈಗ ಮತ್ತೆ ಬೇರೆ ಸ್ಥಳ ಬದಲಾವಣೆ ಅಂತ ಆಯ್ತು. ಹೀಗೆ ಸಾಕಷ್ಟು ಗೊಂದಲಗಳಾಗಿತ್ತು. ಈಗ ಅಂತಿಮವಾಗಿ ಈಗ ತಾನೇ ಕುಮಾರಸ್ವಾಮಿ ಅವರು ಕೂತ್ಕೊಂಡು ಅವರ ಶಾಸಕರ ಜೊತೆಯಲ್ಲಿ, ಮುಖಂಡರ ಜೊತೆಯಲ್ಲಿ ಕೂಡ ಮಾತುಕತೆಯನ್ನು ಮಾಡಿದ್ದಾರೆ. ಅಧಿಕಾರಿಗಳು ಕೂಡ ವಿಷಯವನ್ನ ತಿಳಿಸಿದ್ದಾರೆ. ಈಗಾಗಲೇ ಬುಧವಾರ ದಿನ ಮಧ್ಯಾಹ್ನ 2 ರಿಂದ 2:30 ಆ ಟೈಮಿಗೆ ಪ್ರಮಾಣ ವಚನ ಸ್ವೀಕರಿಸ್ತೇನೆ CM ಆಗಿ, ವಿಧಾನಸೌಧ ಎದುರುಗಡೆಯಲ್ಲಿಯೇ ಮಾಡ್ತೀರಿ ಅನ್ನೋ ಮಾತನ್ನ ಈಗ ತಾನೇ ಹೇಳಿದ್ದಾರೆ. ಹಾಗಾಗಿ ಬಹುಶಃ ಇದು ಬದಲಾಗುವ ಸಾಧ್ಯತೆ ತೀರಾನೇ ಕಡಿಮೆ ಇದೆ. 25ನೇ ತಾರೀಕಿನ ಶುಕ್ರವಾರ ದಿನ ಬಹುಮತ ಸಾಬೀತುಪಡಿಸೋದಕ್ಕೂ ಕೂಡ ಸಮಯವನ್ನ ನಿಗದಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇದು ಕೊನೆಯ ಕ್ಷಣದಲ್ಲಿ ಇದೊಂದು ತೀರ್ಮಾನ ತೆಗೆದುಕೊಂಡಿರೋ ಹಿನ್ನೆಲೆಯಲ್ಲಿ ಮತ್ತೆ ಬದಲಾವಣೆ ಆಗುವಂತ ಸಾಧ್ಯತೆ ತೀರಾ ಕಡಿಮೆ ಇದೆ. ರವಿತಾ, ಓಕೆ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ಡೀಟೇಲ್ಸ್ಗೆ. ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರದ ಅವಧಿ 3 ತಿಂಗಳು ಮಾತ್ರ ಅಂತ ಕೇಂದ್ರ ಸಚಿವ DV ಸದಾನಂದಗೌಡ ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಮಂತ್ರಿಮಂಡಲ ರಚನೆ ವೇಳೆಯೇ ಸರ್ಕಾರ ಬಿದ್ದು ಹೋಗಬಹುದು, ಕಾಂಗ್ರೆಸ್ ಸರ್ಕಾರ ಇರಬಾರದು ಅನ್ನೋದು ರಾಜ್ಯದ ಜನಾದೇಶ. ಹೀಗಾಗಿ ಮತ್ತೆ ಅವಕಾಶ ಬಂದ್ರೆ ಬಿಜೆಪಿ ಸರ್ಕಾರ ರಚನೆ ಮಾಡುತ್ತೆ ಅಂತ ಸದಾನಂದಗೌಡ ಹೇಳಿದ್ದಾರೆ. ನಿಮಗೆ ದಿನನಿತ್ಯ ಎಲ್ಲ ಸಂಗತಿಗಳು ಗೊತ್ತೆ. ಹೆಚ್ಚು ಅಂತ ಹೇಳಿದ್ರೆ 3 ತಿಂಗಳು, ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 3 ತಿಂಗಳಿಗಿಂತ ಹೆಚ್ಚು ಕಂಟಿನ್ಯೂ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಮಂತ್ರಿಮಂಡಲ ರಚನೆ ಆಗುವಾಗಲೇ ಒಂದು ಹಂತದಲ್ಲಿ ಬಹುಶಃ 15 ದಿನ ಟೈಮ್ ಕೊಟ್ಟಿದ್ದಾರೆ. ಯಾವುದಕ್ಕೆ? ನಿಮ್ಮ ಬಹುಮತ ಸಾಬೀತು ಮಾಡಲಿಕ್ಕೆ. ಆಗಲೇ ಸರ್ಕಾರ ಬಿದ್ದು ಹೋಗ್ಬೋದು ಅಂತ ನನಗೆ ಅನಿಸುತ್ತೆ. ಸರ್, ಮತ್ತೆ ಬಿಜೆಪಿ ಸರ್ಕಾರ ರಚಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ನೋಡಿ,
ರಾಜ್ಯದಲ್ಲಿ ಮೊನ್ನೆ ತಾನೇ ಚುನಾವಣೆ ನಡೆದಿರುವಂಥ ಇಡೀ ರಾಜ್ಯದಲ್ಲಿ ಜನಾದೇಶ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇರಬಾರ್ದು ಅಂತ. ಹಾಗಾದರೆ ಬದಲಿ ಸರ್ಕಾರ ಇರಲೇಬೇಕು. ನೀವು ನೋಡಿದಿರಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಸಮ್ಮಿಶ್ರ ಸರ್ಕಾರ ನಡೀತಾ ಇರುವಂಥದ್ದು. ಅದು ಬಿಹಾರದಿರ್ಬೋದು, ಗೋವಾ ಇರ್ಬೋದು, ಮಣಿಪುರ ಇರ್ಬೋದು, ನಿಮ್ಮ ಕಾಶ್ಮೀರ ಇರ್ಬೋದು, ತುಂಬ ಕಡೆಗಳಲ್ಲಿ ಜನಾದೇಶ. ಬಿಜೆಪಿಯಿಂದ ಮುಂದುವರೆದಿದೆ ಪಕ್ಷೇತರರ ಭೇಟಿ. ಬಹುಮತ ಸಾಬೀತಿಗೆ ಅಡ್ಡಿಪಡಿಸುವುದಕ್ಕೆ ಬಿಜೆಪಿ ಸರ್ಕಸ್ ಮಾಡ್ತಾ ಇದೆ. ಪಕ್ಷೇತರ ಶಾಸಕ ಶಂಕರನ್ನ ಭೇಟಿ ಮಾಡಿದ್ದಾರೆ ಈಶ್ವರಪ್ಪ. ಹಾಗೆಯೇ ಅವರ ಮಗ ಕಾಂತರಾಜ್ ಅವರು ಶಂಕರ್ ರೆಡ್ಡಿಯನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಈಗ ಕಾಂಗ್ರೆಸ್ ನಾಯಕರು ಸರ್ಕಸ್ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಈಗಾಗಲೇ ಪಕ್ಷೇತರ ಶಾಸಕ ಶಂಕರ್ ಅವರನ್ನ ಭೇಟಿ ಮಾಡಿದ್ದಾರೆ ಈಶ್ವರಪ್ಪ. ಮೊನ್ನೆ ಬೆಳಗಿನ ಹೊತ್ತು ನಾವು ಗಮನಿಸಬಹುದು, ಶಂಕರ್ ರೆಡ್ಡಿ ಅವರು ಈಶ್ವರಪ್ಪ ಅವರ ಜೊತೆ ಮಾತನಾಡಿದ್ರು. ಆದ್ರೆ ಸಂಜೆ ನೋಡಿದ್ರೆ ಕಾಂಗ್ರೆಸ್ ಪಾಳೆಯದಲ್ಲಿ ಇದ್ರು. ಹೀಗೆ ಸಾಕಷ್ಟು ರೀತಿಯಲ್ಲಿ ಬೆಳವಣಿಗೆಗಳು ಕೂಡ ಆದ್ರೂ. ಆದ್ರೆ ಇದೀಗ ಮತ್ತೆ ಬಿಜೆಪಿಯಿಂದ ಪಕ್ಷೇತರನ್ನ ಹಿಡಿದಿಟ್ಟುಕೊಳ್ಳುವಂತಹ ಪ್ರಯತ್ನ ಈಗ ಆಗ್ತಾ ಇದೆ. ಮತ್ತೆ ಆಪರೇಷನ್ ಕಮಲ ಸ್ಟಾರ್ಟ್ ಆಯ್ತಾ ಅನ್ನುವ ರೀತಿಯಲ್ಲಿ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಬಹುಮತ ಸಾಬೀತುಪಡಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಮತ್ತೆ ಪ್ರಯತ್ನಗಳು ಬಿಜೆಪಿಯಿಂದ ಸಾಗ್ತಾ ಇರೋದನ್ನ ಕೂಡ ಗಮನಿಸಬಹುದು. ಬಿಜೆಪಿಯಿಂದ ಮುಂದುವರೆದಿದೆ ಪಕ್ಷೇತರರ ಬೇಟೆ ಅಂತಾನೆ ಹೇಳಬೇಕಾಗತ್ತೆ. ಈಗಾಗಲೇ ಅದರಲ್ಲೂ ಕೂಡ ಬಹುಮತ ಸಾಬೀತಿಗೆ ಅಡ್ಡಿಪಡಿಸೋದಕ್ಕೆ ಬಿಜೆಪಿ ಸಾಕಷ್ಟು ಸರ್ಕಸ್ ಅನ್ನು ಕೂಡ ಮಾಡಿತು. ಪಕ್ಷೇತರರ ಶಾಸಕ ಶಂಕರ್ ಅವರನ್ನ ಭೇಟಿ ಮಾಡಿದ್ದಾರೆ ಈಶ್ವರಪ್ಪ ಮಗ ಕಾಂತರಾಜ್.